ಹಲೋ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ಅಡುಗೆ ಏನು ಅಂತ ನೋಡೋಣ. ಮೊದಲಿಗೆ ನಾನು 2 ಕಪ್ ಅಕ್ಕಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಅದು ಮುಳುಗುವಷ್ಟು ನೀರನ್ನು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಫಸ್ಟು ಅಡುಗೆಗೋಸ್ಕರ ನಾನು ಅಕ್ಕಿನ ನೆನೆಸಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಆ ತಿಂಡಿಗೆ ಏನು ಬೇಕು ಅದನ್ನು ನಾನು ತಯಾರು ಮಾಡ್ಕೊತೀನಿ. ಯಾಕೆಂದರೆ ಅಕ್ಕಿ ನೆನೆಯಲ್ಬೇಕಲ್ಲ ಒಂದು ಅರ್ಧ ಗಂಟೆ. ಹಾಗಾಗಿ ಇಲ್ಲಿ ನಾನು ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಏನು ತಿಂಡಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಮನೇಲಲ್ಲಿ ನೋಡಿರ್ತೀರ. ಎಸ್ ಯು ರೈಟ್, 50-50 ರೊಟ್ಟಿ ಮಾಡ್ತಾ ಇದ್ದೀನಿ. ಅಂದರೆ ಅರ್ಧ ಅಕ್ಕಿ ಅರ್ಧ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಇದು ಲಾಕ್ಡೌನಲ್ಲಿ ತುಂಬಾ ಫೇಮಸ್ ಆಗಿತ್ತು. ನಾನು ಟ್ರೈ ಮಾಡಿರಲಿಲ್ಲ, ಇತ್ತೀಚೆಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನನಗೆ ಅಕ್ಕಿ ರೊಟ್ಟಿನೂ ಇಷ್ಟ, ರಾಗಿ ರೊಟ್ಟಿನೂ ಇಷ್ಟ. ಅದೆರಡು ಒಂದೇ 2 in 1 ಒಂದೇ ರೊಟ್ಟಿಯಲ್ಲಿ ಸಿಕ್ಕರೆ ಹೇಗಿರುತ್ತೆ, ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ, ನಿಮಗೂ ತೋರಿಸೋಣ ಅಂತ. ಸೊ ತರಕಾರಿಗಳನ್ನೆಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡ್ಮೇಲೆ ಮೊದಲಿಗೆ ನೋಡಿ ಇಲ್ಲಿ ನಾನು ರಾಗಿ ಹಿಟ್ಟನ್ನ ತೊಗೋತಾ ಇದ್ದೀನಿ. ಸೊ ರಾಗಿ ಹಿಟ್ಟನ್ನು ನಾವು ಎಷ್ಟು ತೊಗೊಂಡಿದ್ದೀವೋ ಅಕ್ಕಿ ಹಿಟ್ಟನ್ನು ಅಷ್ಟೇ ತೊಗೊಳ್ಳೋದು, ಸಮ ಪ್ರಮಾಣದಲ್ಲಿ. ಆಮೇಲೆ ನೋಡಿ ರಾಗಿ ಹಿಟ್ಟಾಯಿತು. ಈಗ ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪನ್ನು ಹಾಕಬಹುದು ಕೊತ್ತಂಬರಿ ಸೊಪ್ಪು ಬದಲು. ಸೊ ಸಬ್ಬಸಿಗೆ ಸೊಪ್ಪು ಇರಲಿಲ್ಲ, ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ನೋಡಿ 2 ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ 2ಕ್ಕೂ ಅರ್ಧ ಸ್ಪೂನ್ ಜೀರಿಗೆನ ಹಾಕ್ತಾ ಇದ್ದೀನಿ. ಅದಾದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಕರಿಬೇವು, ಹಸಿಮೆಣಸು, ಈರುಳ್ಳಿ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಅರ್ಧ. ಸೊ ಹೆಚ್ಚಿರೋದ್ರಲ್ಲಿ ಅರ್ಧ ಈಕ್ವಲ್ ಪಾರ್ಟ್ಸ್ನ ಹಾಕ್ತಾಯಿದ್ದೀನಿ. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ರೊಟ್ಟಿಗೆ ಕಲರ್ಫುಲ್ ತರಕಾರಿಗಳು ಚೆನ್ನಾಗಿದೆಯಲ್ಲ. ಕ್ಯಾರೆಟು ಬೇಕಿದ್ರೆ ಹಾಕ್ಬೋದು, ಅದು ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ ಅಂದ್ಬಿಟ್ಟು ನಾನು ಹಾಕಿಲ್ಲ. ಹಾಗೆ ಕೊನೆಯಲ್ಲಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಸೊ ಕಾಯಿ ತುರಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ರೊಟ್ಟಿನೂ ಸಾಫ್ಟಾಗಿ ಬರುತ್ತೆ. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಹಾಕಿರ್ತೀವಲ್ಲ, ಉಪ್ಪು ಹಾಕಿದ ತಕ್ಷಣ ಅದು ನೀರು ಬಿಡುತ್ತೆ. ಹಾಗಾಗಿ ನೀರು ಹಾಕ್ದಲೇ ಸ್ವಲ್ಪ ಕಲಿಸ್ಕೊಂಡು ಕೊನೆಯಲ್ಲಿ ನೀರು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಕಲಿಸ್ಕೋಬೇಕು. ಇದು ಹಿಟ್ಟು ಸ್ವಲ್ಪ ಮೆತ್ತಗೆ ತಟ್ಟೋ ಅಷ್ಟು ಇದ್ದರೆ ಸಾಕಾಗುತ್ತೆ. ಸೊ ರಾಗಿ ಹಿಟ್ಟು ಅಷ್ಟೇ, ನಾನು ಈರುಳ್ಳಿ ನೀರು ಬಿಡೋ ಅಷ್ಟು ಫಸ್ಟು ನಾನು ಕಲಿಸ್ಕೊತೀನಿ, ಆಮೇಲೆ ನೀರು ಹಾಕಿ ಕಲಿಸ್ಕೊತೀನಿ. ಸೊ ಈರುಳ್ಳಿ ಒಂದೊಂದ್ಸತಿ ಒಂದೊಂದೆರಡೆರಡು ದಪ್ಪ ಪೀಸ್ ಬಂದುಬಿಟ್ಟಿರುತ್ತಲ್ಲ, ಹೀಗೆ ಮಾಡ್ಕೊಳ್ಳೋದ್ರಿಂದ ಅದು ಸಣ್ಣದಾಗಿ ತುಂಡಾಗುತ್ತೆ. ಹಾಗಾಗಿ ನೋಡಿ 2 ಹಿಟ್ಟು ರೆಡಿಯಾಗಿದೆ. ಇಲ್ಲಿ ಹೋಳಿಗೆ ಶೀಟ್ನ ತೊಗೊಂಡು ಅದಕ್ಕೆ ಅಡುಗೆ ಎಣ್ಣೆನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೋಳಿಗೆ ಶೀಟ್ ಇಲ್ಲ ಅಂದರೆ ಬಟರ್ ಪೇಪರ್ ಬರುತ್ತಲ್ಲ, ಅದ್ರ ಮೇಲೂ ಮಾಡಬಹುದು, ಚೆನ್ನಾಗೇ ಬರುತ್ತೆ. ನೋಡಿ ಅಕ್ಕಿ ಹಿಟ್ಟು 1 ಉಂಡೆ ತೊಗೊಂಡಿದ್ದೀನಿ, ಹಾಗೆ ರಾಗಿ ರೊಟ್ಟಿ ಹಿಟ್ಟನ್ನು 1 ಉಂಡೆ ತೊಗೊಂಡಿದ್ದೀನಿ. ಸೊ ಇದೆರಡನ್ನು ನಾನು ಜಾಯಿನ್ ಮಾಡಿ ಒಂದು ಫುಲ್ ಹಿಟ್ಟು ನೋಡಿ ಎಷ್ಟು ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಆಗೋಷ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಇವಾಗ ತಟ್ಕೊಂಡ್ರೆ ಆಯಿತು. ಸೊ ಈ ರೊಟ್ಟಿ ತಟ್ಟಬೇಕಾದ್ರೆ ಕೆಲವರು ಎಣ್ಣೆ ಇಟ್ಕೊಂಡು ತಟ್ತಾರೆ, ನಾನು ನೀರು ಉಪಯೋಗಿಸಿ ತಟ್ತಾ ಇದ್ದೀನಿ. ಸೊ ಅದು ಅವ್ರವ್ರ ಇಷ್ಟ, ಯಾವುದಾದ್ರೂ ತೊಗೊಳ್ಬಹುದು. ನೋಡಿ ಇಷ್ಟು ದೊಡ್ಡದಾಗಿ ತಟ್ಕೊಂಡಿದ್ದೀನಿ ಬ್ಲ್ಯಾಕ್ ಆ್ಯಂಡ್ ವೈಟ್ ರೊಟ್ಟಿ. ಈಗ ತವಾ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ತವಾಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅದು ಬಿಸಿ ಆದಮೇಲೆ ತಟ್ಟಿಟ್ಕೊಂಡಿರೋ ಅಂಥ ರೊಟ್ಟಿ ಹಿಟ್ಟು ಮಿಶ್ರಣ ಹೀಗೆ ಇದನ್ನು ತವಾ ಮೇಲೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ತವಾ ಹಿಟ್ಟನ್ನು ತಗೊಳ್ಬೇಕು, ಅಲ್ಲಿವರೆಗೂ ಅಷ್ಟೇ. ಆಮೇಲೆ ತೆಗೆದುಬಿಡ್ಬೇಕು ಶೀಟು. ಜಾಸ್ತಿ ಹೊತ್ತು ಶೀಟ್ನ ಬಿಸಿ ಮಾಡೋಕ್ಕೆ ಹೋಗಬಾರ್ದು. ಅದು ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾನು ಚಟ್ನಿಗೆ ಇಲ್ಲಿ ಕಡಲೆ ಅಂದರೆ ಹುರ್ಗಡಲೆ, ಶುಂಠಿ, ಕರಿಬೇವಿನ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ದಂಟನ್ನು ತೊಗೊಂಡಿದ್ದೀನಿ, ಹಾಗೆ ಕಾಯಿ ಚೂರನ್ನು ತೊಗೊಂಡಿದ್ದೀನಿ. ಈ ಹಸಿಮೆಣಸಿನ್ಕಾಯಿನ ಹಾಗಾಗಿ ಹಾಕಿದ್ರೆ ಒಂದ್ಸತಿ ಸರಿಯಾಗಿ ನುರಿಯಲ್ಲ, ಹಾಗಾಗಿ ಅದನ್ನು ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಬೇಕಿದ್ರೆ ಹಾಕ್ಕೋಬಹುದು. ಈಗ ಈ ಶೀಟ್ನ ತೆಗೆಯುವಂಥ ಸಮಯ, ತುಂಬ ಬಿಸಿ ಮಾಡಬಾರ್ದು ಅಂತ ಹೇಳಿದ್ನಲ್ಲ, ನೋಡಿ ಈ ಥರ ಬಂದಿದೆ. ಈಗ ಈ ಕಡೆನೂ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅಷ್ಟೊತ್ತಿಗೆ ನಾನಿಲ್ಲಿ ಚಟ್ನಿ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ನಾನು ರುಬ್ಕೊಳ್ತಾ ಇದ್ದೀನಿ. ಫಸ್ಟ್ ಹಾಗಾಗಿ ತರಿಯಾಗಿ ರುಬ್ಕೊಳ್ತೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರನ್ನ ಹಾಕಿ ಸೈಡಲ್ಲೆಲ್ಲ ಈ ಥರ ಮಾಡಿಕೊಂಡು ಆಮೇಲೆ ನುಣ್ಣಗೆ ರುಬ್ಬಿದ್ರಾಯ್ತು. ಹುಳಿ ಬೇಕಾದರೆ ಹುಣಸೆ ಹಣ್ಣನ್ನ ಹಾಕೋಬಹುದು. ನೋಡಿ ಈಗ ರೊಟ್ಟಿ 2 ಸೈಡ್ ಆಲ್ಮೋಸ್ಟ್ ಬೆಂದಿದೆ. ಸೊ ಚಟ್ನಿನೂ ಈಗ ಇದು ನುಣ್ಣಗೆ ರುಬ್ಕೊಂಡ್ರೆ ರೆಡಿ ಆಗಿರುತ್ತೆ.
ಸಾಮಾನ್ಯವಾಗಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿಗೆ ಕಾಯಿ ಚಟ್ನಿನೇ ತುಂಬಾ ಟೇಸ್ಟಿಯಾಗಿರುತ್ತೆ, ಅದೇ ಕಾಂಬಿನೇಷನ್ ಅಲ್ವಾ. ಹಾಗೆ ನಾನು ಕಾಯಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಟ್ನಿ ನೋಡಿ ಈ ಥರ ರುಬ್ಕೊಂಡಾಗಿದೆ. ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಏನು ಒಗ್ಗರಣೆ, ಸಾಸಿವೆ ಮತ್ತು ಹಿಂಗಿನ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿಯಾಗಿರುತ್ತೆ. ರೊಟ್ಟಿನೂ ಆ ಕಡೆ ಬೇಯ್ತಾ ಇದೆ. ಬೆಲ್ಲ ಬೇಕಿದ್ರೆ ಸ್ವಲ್ಪ ಹಾಕೋಬಹುದು. ತುಂಬ ಖಾರ ಅನಿಸ್ತು ಅಂದರೆ ಮೆಣಸಿನ್ಕಾಯಿ ಒಗ್ಗರಣೆನ ಮಾಡ್ತಾ ಇದ್ದೀನಿ ನಾನು. ನೀವು ಮನೆಯಲ್ಲಿ ರೊಟ್ಟಿ ಮಾಡಿದ್ರೆ ಅದಕ್ಕೆ ಚಟ್ನಿ ಬಿಟ್ಟು ಬೇರೆ ಇನ್ನೇನಾದರೂ ಸೈಡ್ಸು ಏನು ಟ್ರೈ ಮಾಡಿದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸಾಸಿವೆ ಸಿಡಿದಿದೆ, ಈಗ ಅದನ್ನು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಚಟ್ನಿ ರೆಡಿಯಾಗಿರುತ್ತೆ. ಮಕ್ಕಳಿಗೆ ಈಗ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಈ ಕಾಂಬಿನೇಷನ್ ನೋಡಿದಾಗ ಕುತೂಹಲ ಆಗುತ್ತಲ್ವ, ಅವರು ಇಷ್ಟಪಟ್ಟು ತಿಂತಾರೆ ಅಂತ ಈ ಥರ ಮಾಡ್ತಾರೆ ಅಂತ ಅನ್ಕೋತೀನಿ. ಸೊ ರೊಟ್ಟಿ ರೆಡಿಯಾಗಿದೆ, ಇದನ್ನು ತಿನ್ನೋಂಥ ಸಮಯ ವಿತ್ ಕಾಯಿ ಚಟ್ನಿ. ಬನ್ನಿ ಟೇಸ್ಟ್ ನೋಡಿ ನಾನು ಹೇಗಿದೆ ಅಂತ ಹೇಳ್ತೀನಿ. ಇದು ನನ್ನ ಫೇವ್ರೆಟ್ ಪ್ಲೇಸ್ ಅಗೈನ್. ಸೊ ನೋಡಿ ಇದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಕ್ಕಿ ರೊಟ್ಟಿ. ಸೊ ಚೆನ್ನಾಗಿದೆ. ಕಾಂಬಿನೇಷನ್ ಏನು ಬೇಡ, ಇದು ರೊಟ್ಟಿ ಹಾಗೆ ತಿನ್ನಬಹುದು. ಆದರೂ ಕಾಯಿ ಚಟ್ನಿ ಇದ್ದರೆ ಇನ್ನೂ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತಷ್ಟೇ. ಸೊ ತುಂಬಾ ಚೆನ್ನಾಗಿದೆ. ತಿಂಡಿ ಕತೆ ಮುಗೀತು. ಈಗ ಕಮಿಂಗ್ ಟು ಅಡುಗೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ. ನಾನು ಸೋಯಾ ಚಂಕ್ಸ್ ಪಲಾವ್ ಮಾಡಬೇಕು ಅಂತ ಅಕ್ಕಿನ ಆಲ್ರೆಡಿ ನೆನೆಸಿಟ್ಕೊಂಡಿದ್ದೆ ಅಲ್ವಾ. ಸೊ ಇವಾಗ ತರಕಾರಿಗಳನ್ನ ಹೆಚ್ಕೊಳ್ತಾ ಇದ್ದೀನಿ. ಸೋಯಾ ಚಂಕ್ಸ್ನ ಮೀಲ್ ಮೇಕರ್ ಅಂತಲೂ ಅಂತಾರೆ. ಸೊ ವೆಜಿಟೇರಿಯನ್ಸ್ಗೆ ಇದು ತುಂಬಾ ಪ್ರೋಟೀನ್ ರಿಚ್ ಇರೋಂಥ ಆಹಾರ ಅಂತಲೇ ಹೇಳಬಹುದು. ಸೊ ನಾನು ಯಾಕೆ ಇದರಲ್ಲಿ ಪಲಾವ್ ಮಾಡಬಾರ್ದು ಅಂತ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನ ತೊಗೊಂಡು ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೋಯಾ ಚಂಕ್ಸ್ನ ನೋಡಿ ತೊಗೊಂಡಿದ್ದೀನಿ, ಮಿನಿ ಚಂಕ್ಸ್ನ ತೊಗೊಂಡಿದ್ದೀನಿ ನಾನು. ದಪ್ಪ ದಪ್ಪ ತೊಗೊಂಡ್ರೆ ಅದು ಸೇರಲ್ಲ ಅಂದ್ಬಿಟ್ಟು 1 ಕಪ್ ಮಿನಿ ಸೋಯಾ ಚಂಕ್ಸ್ ತೊಗೊಂಡು ಈ ನೀರು ಕಾಯಿಸ್ಕೊಂಡಿದ್ನಲ್ಲ ಅದರಲ್ಲಿ ಹಾಕಿಟ್ಟಿದ್ದೀನಿ. ಅದು ನೀರು ಹೀರ್ಕೊಳ್ತಾ ಇಲ್ಲಿ ನಾನಿಲ್ಲಿ ಪಲಾವ್ಗೆ ಹೆಚ್ಚಿರೋಂಥ ಕಾಯಿ ಮತ್ತು ಗೋಡಂಬಿ, ಕೊತ್ತಂಬರಿ ದಂಟು, ಸೋಂಪು ಕಾಳನ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಸ್ವೀಟ್ ಟೇಸ್ಟ್ ಕೊಡುತ್ತೆ. ಆಮೇಲೆ ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಆ್ಯಸ್ ಯೂಶ್ವಲ್ ಈ ಪಲಾವ್ ಮಸಾಲ, ಗೋಡಂಬಿ ಒಂದು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ, ಅದು ರಿಚ್ನೆಸ್ ಕೊಡುತ್ತೆ ಅಂತ. ಇದನ್ನು ನಾನು ಫಸ್ಟು ತರಿಯಾಗಿ ರುಬ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಫಸ್ಟೇ ನೀರು ಹಾಕಿದ್ರೆ ಕಾಯಿ ಹೋಳು ಹಾಗಾಗೆ ಇರುತ್ತೆ, ಅದು ಚೂರಾಗಿರಲ್ಲ. ಸೊ ಅದಕ್ಕೆ ಇದೊಂದು ಟಿಪ್ ಅಂತ ಅನ್ಕೋಬೋದು ನೀವು. ಸೊ ಕುಕ್ಕರ್ ಇಟ್ಟಿದ್ದೀನಿ, ಅದಕ್ಕೆ ಅಡುಗೆ ಎಣ್ಣೆ ಹಾಕಿ ಇಲ್ಲಿ ನೋಡಿ ಮಸಾಲೆಗಳು, ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಒಂದು 4 ಲವಂಗ, ಜಾಕಾಯಿ, ಮರಾಠಿ ಮೊಗ್ಗು, ಸೊ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆನ ಹಾಕ್ತಾ ಇದ್ದೀನಿ. ಆಮೇಲೆ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಬಾಡಿದೆ ಅಂತ ಅಂದಾಗ ಟೊಮೆಟೊನ ಹಾಕ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಮೆತ್ತಗಾಗೋಷ್ಟು ಹುರ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಮಿಶ್ರಣ ಇದೆಯಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಸೊ ಮಸಾಲೆ ಮಿಶ್ರಣ ಹಸಿ ವಾಸನೆ ಎಲ್ಲ ಹೋಗಬೇಕದು, ಅಲ್ಲಿವರೆಗೂ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಅರಿಶಿಣನ ಹಾಕ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಕುದಿ ನೋಡಿ, ಈ ಥರ ಕುದಿ ಬರಬೇಕು. ಕುದಿ ಬಂದಮೇಲೆ ನೆನೆಸಿಟ್ಕೊಂಡಿದ್ದೀನಲ್ಲ ಅಕ್ಕಿ, ಅದನ್ನು ಹಾಕ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಪಲಾವ್ಗೆ 1 ಕಪ್ ಅಕ್ಕಿಗೆ 2 ಕಪ್ ನೀರು, 1:2 ಪ್ರಮಾಣದಲ್ಲಿ ನೀರನ್ನ ಹಾಕ್ತೀನಿ. ಈ ಸೋಯಾ ಚಂಕ್ಸ್ನ ನೋಡಿ ಬಿಸಿ ನೀರಲ್ಲಿ ನೆನೆಸಿದ್ವಲ್ಲ ಅದನ್ನು ಹಿಂಡ್ಕೊಂಡು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಸೂರಿ ಮೇಥಿ ಮತ್ತು ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು 2 ಕಪ್ ಅಕ್ಕಿಗೆ 4 ಕಪ್ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ನ ಹಾಕ್ತಾ ಇದ್ದೀನಿ. ಇದು ಒಂದು 2 ವಿಷಲ್ ಅಥವಾ 3 ವಿಷಲ್ ಬಂದರೆ ಸಾಕಾಗುತ್ತೆ. ಸೊ ಅದು ಹಾಕ್ತಾ ಇರಲಿ. ಈ ಕಡೆ ರಾಯ್ತಕ್ಕೋಸ್ಕರ ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಮತ್ತು ಕ್ಯಾರೆಟ್ನ ಹೆಚ್ಕೊಳ್ತಾ ಇದ್ದೀನಿ. ಬೇಸಿಗೆ ಅಲ್ವಾ, ಈಗ ನೀವು ಎಷ್ಟು ಸೌತೆಕಾಯಿ ತಿಂದರೂ ಅಷ್ಟು ಒಳ್ಳೆಯದು, ಬಾಡಿ ತಂಪಾಗಿರುತ್ತೆ, ಹೈಡ್ರೇಟೆಡ್ ಆಗಿರುತ್ತೆ. ಹಾಗಾಗಿ ಮತ್ತು ಕ್ಯಾರೆಟ್ ನಿಮಗೆ ಹೇಗೂ ಗೊತ್ತಲ್ಲ, ನಾನು ಎಲ್ಲದರಲ್ಲೂ ಕ್ಯಾರೆಟ್ ಹಾಕ್ತೀನಿ, ಅದು ನನ್ನ ಫೇವ್ರೆಟ್ ತರಕಾರಿ. ಸೊ ಮೊಸರು ರೆಡಿಯಾಗಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ರಾಯ್ತ ರೆಡಿಯಾಗಿದೆ. ರಾಯ್ತಕ್ಕೆ ಅಂತ ತೊಗೊಂಡಿರೋ ಕ್ಯಾರೆಟ್ ಮತ್ತು ಸೌತೆಕಾಯಿ ಅರ್ಧ ಉಳ್ಳಿದೆಯಲ್ಲ, ಸೊ ಅದನ್ನು ಹೆಚ್ಕೊಳ್ತಾ ಇದ್ದೀನಿ.
ಊಟದ ಜೊತೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಇದ್ದರೆ ಅದು ಚೆನ್ನಾಗಿರುತ್ತಲ್ಲ. ಕೆಲವರು ರಾಯ್ತಕ್ಕೆ ಖಾರ ಬೇಕು ಅಂತ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕೋತಾರೆ, ಟೊಮೆಟೊ ಹಾಕ್ತಾರೆ, ಇಲ್ಲ ಹಸಿಮೆಣಸಿನ್ಕಾಯಿ ಬಾಯಿಗೆ ಸಿಗಬಾರ್ದು ಅಂದ್ಬಿಟ್ಟು ಖಾರದ ಪುಡಿನೂ ಹಾಕ್ತಾರೆ, ಕೆಲವರು ಬೂಂದಿ ಹಾಕ್ತಾರೆ. ಅದೆಲ್ಲ ನಾರ್ತ್ ಇಂಡಿಯನ್ ಸ್ಟೈಲ್ ಅನಿಸುತ್ತೆ. ಸೊ ನಾನು ಇಷ್ಟನ್ನು ಹಾಕ್ತೀನಿ. ನೀವು ಇನ್ನೇನಾದರೂ ಎಕ್ಸ್ಟ್ರಾ ಏನಾದರೂ ಹಾಕೋದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಕುಕ್ಕರ್ ತಣ್ಣಗಾಗಿದೆ. ಈಗ ನೋಡಬೇಕು ಸೋಯಾ ಚಂಕ್ಸ್ ಪಲಾವ್ ಹೇಗೆ ಬಂದಿದೆ ಅಂತ. ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಅನ್ನನೂ ಉದುರಾಗಿ ಆಗಿದೆ. ಸೊ ಇದನ್ನು ಒಂದ್ಸತಿ ಬುಡಂಬೆಲು ಅಂದರೆ ಮಿಕ್ಸ್ ಮಾಡಿ, ಕುಕ್ಕರ್ ಬಿಸಿ ಇದ್ದಾಗಲೇ ನೀವು ಮಿಕ್ಸ್ ಮಾಡೋಕೆ ಹೋದರೆ ಅನ್ನ ಮೆತ್ತಗಾಗಿ ಹೋಗುತ್ತೆ. ಸೊ ಕುಕ್ಕರ್ ಸ್ವಲ್ಪ ತಣ್ಣಗಾಗಬೇಕು. ಪ್ರೆಷರ್ ಇಳಿದ ಮೇಲೂ ಸ್ವಲ್ಪ ಹೊತ್ತು ಬಿಟ್ಟು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ರೆಡಿಯಾಗಿದೆ. ಈಗ ಇದನ್ನು ಟೇಸ್ಟ್ ಮಾಡೋವಂಥ ಸಮಯ. ಸೋಯಾ ಚಂಕ್ಸ್ ಪಲಾವ್ ವಿತ್ ರಾಯ್ತಾ ರೆಡಿ ಇದೆ. ನಾನೀಗಂತೂ ತಾಳೋಕ್ಕಾಗ್ತಿಲ್ಲ, ನಾನು ತಿಂತಾಯಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೋಯಾ ಚಂಕ್ಸು ಅಷ್ಟೇ ಚೆನ್ನಾಗಿ ಬೆಂದಿದೆ. ಸೊ ರಾಯ್ತಾ ಜೊತೆ ನಾವು ಈಗ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದು ಕೂಡ ಚೆನ್ನಾಗಿದೆ. ನೀವು ಒಂದ್ಸತಿ ಸೋಯಾ ಚಂಕ್ಸ್ನ ಪಲಾವ್ನ ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಸ್ಟೇ ಸೇಫ್, ಹ್ಯಾವ್ ಅ ಗುಡ್ ಡೇ, ಬಾಯ್.